ಮಂಟಪದ ಕಟ್ಟಡಕ್ಕೆ ಭೇಟಿ ಕೊಟ್ಟಿದ್ದೇನೆ. ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿದ್ದಾರೆ, ಇತರ ಅಧಿಕಾರಿಗಳಿದ್ದಾರೆ, ಗುತ್ತಿಗೆದಾರರಿದ್ದಾರೆ. ಬಹಳ ಉತ್ತಮವಾಗಿ ಒಂದು ನೂತನ ಅನುಭವ ಮಂಟಪದ ಕಟ್ಟಡದ ಕಾರ್ಯ ನಡೀತಾ ಇದೆ. ಇವತ್ತೇನು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸದಾಶಯ ಏನಿದೆ, 1 ವರ್ಷಗಳ ಒಳಗಾಗಿ ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಲೋಕಾರ್ಪಣೆ ಮಾಡಬೇಕು ಅನ್ನೋದು. ಆ ಒಂದು ದಿಶೆಯಲ್ಲಿ ಈಗಾಗಲೇ ಸುಮಾರು 70% ಕಾಮಗಾರಿ ಮುಗಿದಿದೆ. ಮತ್ತೆ ಈಗ ಕೆಲವು ದಿವಸಗಳಲ್ಲಿ 1 ವಾರದ ಒಳಗಾಗಿ ಏನು 50 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿದೆ. ಆ ಹಣನೂ ಇವತ್ತು ದಿವಸ ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ. ಮತ್ತೆ ಇಡೀ ಜಗತ್ತಿಗೆ ಪ್ರಥಮ ಸಂಸತ್ತು ಅಂತೇಳಿ ಪ್ರಖ್ಯಾತಿಯನ್ನು ಪಡೆದು ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಕೊಟ್ಟಂಥದ್ದು, ಪ್ರಜಾಪ್ರಭುತ್ವಕ್ಕೆ ಬುನಾದಿ ಕೊಟ್ಟಂತ ಈ ಅನುಭವ ಮಂಟಪ ಬಹಳ ಬೀದರ್ ಜಿಲ್ಲೆಯ ನಮ್ಮ ಬಸವ ಕಲ್ಯಾಣದ ಒಂದು ಇವತ್ತು ಅಸ್ಮಿತೆ ಅಂತ ಹೇಳ್ಬೋದು. ನಮ್ಮೆಲ್ಲರ ಕನ್ನಡ ನಾಡಿನ ಈ ಕರ್ನಾಟಕ ರಾಜ್ಯದ. ಹೀಗಾಗಿ ಇದನ್ನು ಬಹಳ ಮುಂಬರುವಂತ 1 ವರ್ಷದ ಒಳಗಾಗಿ ಪೂರ್ಣಗೊಳಿಸಿ ಇದನ್ನು ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ಹಿಂದೆ ನಮ್ಮ ಲಿಂಗಿಕ ಚನ್ನಬಸವಪುರ ದೇವರ ಏನು ಒಂದು ಕನಸಿತ್ತು, ನಮ್ಮ ತಂದೆಯವರ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಕನಸಿತ್ತು, ನೂತನ ಅನುಭವ ಮಂಟಪ ಆಗಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತೆ ನಮ್ಮ ಸರ್ಕಾರ ಇದನ್ನು ಪೂರ್ಣಗೊಳಿಸಲಿಕ್ಕೆ ಬದ್ಧರಾಗಿದ್ದಾವೆ. ಮತ್ತೆ ಇದರ ಮುಖಾಂತರ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ, ಸಹೋದರತ್ವ, ಸಹಬಾಳ್ವೆ ಮತ್ತೆ ಜಾತಿರಹಿತವಾದಂತಹ ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ನಾಂದಿ ಆಗಲಿ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಸರ್ ಅಮೌಂಟ್ ಪರಿಷ್ಕೃತ ಅಮೌಂಟ್ ಎಷ್ಟಿದೆ ಸರ್ ಅನುದಾನ? 742 ಕೋಟಿ ಅಲ್ವಾ? 742 ಕೋಟಿಗೆ ಪರಿಷ್ಕೃತ ಅಂದಾಜು ಪಟ್ಟಿಗೆ ಸಚಿವ ಸಂಪುಟದಲ್ಲಿ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಎಷ್ಟು ಬಿಡುಗಡೆ ಆಗಿದೆ ಸರ್? ನೋಡಿ, ಇಲ್ಲಿವರೆಗೆ ಸುಮಾರು 300 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಈಗ ಇನ್ನೂ 50 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇನ್ನೂ 100 ಕೋಟಿ ಹತ್ತಲಿ ಇನ್ನು ಎಷ್ಟು ಕೋಟಿ ಬೇಕಾದರೂ ಸರ್ಕಾರ ಅನುದಾನ ಹಣ ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ಧರಿದ್ದಾರೆ. ಮತ್ತೆ ಅನುಭವ ಮಂಟಪದ ಕಾಮಗಾರಿ ವೇಗದ ಗತಿಯಲ್ಲಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ. ಸಾಕಷ್ಟು ಯೋಜನೆಗಳು ಬಸವ ಕಲ್ಯಾಣ ಬರ್ತಾ ಇದ್ದಾವೆ. ಮೂಲಭೂತವಾಗಿ ರಸ್ತೆನೇ ಇಲ್ಲಿ ಸರಿಯಾಗಿಲ್ಲ ಸರ್. ನೋಡಿದ್ದೇನೆ, ರಸ್ತೆ ಬಹಳ ಗುಂಡಿಗಳು ಬಿದ್ದಿದ್ದಾವೆ. ಮಳೆ ಬಹಳ ಜಾಸ್ತಿ ಆಗಿದೆ. ಮತ್ತೇನು ಗುಣಮಟ್ಟದ ರಸ್ತೆಗಳು ಮಾಡುವಂತಹ ದೃಷ್ಟಿಯಿಂದ ಈಗಾಗಲೇ ಡಿಸಿ ಅವರಿಗೆ, ಎಸಿ ಅವರಿಗೆ ಇದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಹೇಳಿದ್ದೇನೆ. ಸರ್, ರಾಯರೆಡ್ಡಿ ಅಂತಾರ ಲಿಂಗಾಯತ ಧರ್ಮನೇ ಅಲ್ಲ, ಜಾತಿನೇ ಅಲ್ಲ. ನಾನು ಅನುಭವ ಮಂಟಪಕ್ಕೆ ಬಂದಿದ್ದೇನೆ. ನೋಡಿ, ಈಗ ನಾವೆಲ್ಲ ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೆಸಂದೆ ಬಯಸಿದ ಬಸವಾದೇಶ ಅಂತ ಹೇಳಿದಂಥದ್ದು. ಇವತ್ತು ಅದನ್ನು ಜಾರಿಗೆ ತರುವಂತಹ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ವಿರೋಧದ ನಡುವೆಯೂ ಕೂಡ ನಾನು ಹಿಂದೆ ಎಲ್ಲ ನಿನ್ನೆ ಹೇಳಿದ್ದೇನೆ, ಮೊನ್ನೆ ಹೇಳಿದ್ದೇನೆ. ಇವತ್ತು ಯಾವುದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅನುಭವ ಮಂಟಪಕ್ಕೆ ಬಂದಿದ್ದೇನೆ, ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾ ಇದ್ದೇನೆ. ಮತ್ತೆ ಇದು ಮಾಡಿ ಇವತ್ತು ಶರನ್ನವರಾತ್ರಿ ದಸರಾ ಒಂದು ದರ್ಬಾರ್ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಬಂದಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಈಗ ಹೋಗಿ ಉದ್ಘಾಟನೆ ಮಾಡೋನಿದ್ದೇನೆ. ಅಲ್ಲಿ ಬೇಕಾದ್ರೆ ಮತ್ತೆ ಸರ್ ಪರುಷ್ಕಟ್ಟೆ ಸಂಬಂಧಪಟ್ಟಾಗ ಸರ್, ಪರುಷ್ಕಟ್ಟೆ ಈಗಾಗಲೇ 29 ಕೋಟಿ ರೂಪಾಯಿ ಖರ್ಚಾದ್ರೂ ಕೂಡ ಇನ್ನೂ ತಗಡಿನ ಚಟ್ನಾಗ ಇದೆ ಸರ್. ಅನುಭವ ಮಂಟಪ ಒಂದ್ ಕಡೆ ಅಭಿವೃದ್ಧಿ ಆಗ್ತದೆ. ಪರುಷ್ಕಟ್ಟೆದು ಇವತ್ತು ವಿನ್ಯಾಸ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಅದರದ್ದೇನು ಇವತ್ತು ನಿವೇಶನ ಇತ್ತು, ಜಮೀನಿತ್ತು, ಈಗಾಗಲೇ BKDB ಹೆಸರಲ್ಲಿ ಲೊಕೇಶನ್ ಆಗಿದೆ. ಅದರ ಅಭಿವೃದ್ಧಿನೂ ಮಾಡ್ತೇವೆ ಸರ್. ಬಿಡುಗಡೆ ಆಗಿರತಕ್ಕಂಥ ಅನುಭವ ಮಂಟಪದ ಜೊತೆಯಲ್ಲಿ ಬಸವ ಕಲ್ಯಾಣದ ಸಮಗ್ರ ಅಭಿವೃದ್ಧಿ ಮಾಡ್ತೇವೆ. ಪಂಚಮಸಾಲಿ ಸ್ವಾಮಿಗಳನ್ನ ಉಚ್ಚಾಟನೆ ಮಾಡಿದ್ದಾರೆ.